ಒಂದು ಸಾಯಂಕಾಲ ಅರ್ಜುನ್ ಮತ್ತು ಕಾವ್ಯ ತಮ್ಮ ಮನೆಯಲ್ಲಿ ಆರಾಮಾಗಿ ಕುಳಿತಿದ್ದಾಗ ಅರ್ಜುನ್ ಅವರ ಅತ್ತಿಗೆ ಲಲಿತಾ ಹತಾಶರಾಗಿ ಅವರ ಮನೆ ಬಾಗಿಲಿಗೆ ಬಂದರು. ಅವರ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು. ಅರ್ಜುನ್, ಕಾವ್ಯ, ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಬೇಡಿಕೊಂಡರು. ನನ್ನ ಮಗಳ ಮದುವೆ ಹತ್ತಿರ ಬಂದಿದೆ, ಆದರೆ ನನ್ನ ಬಳಿ ಸಾಕಷ್ಟು ಹಣವಿಲ್ಲ. ಸ್ವಲ್ಪ ಹಣ ಸಹಾಯ ಮಾಡಿದರೆ ಆದಷ್ಟು ಬೇಗ ನಿಮಗೆ ಹಿಂತಿರುಗಿಸ್ತೇನೆ ಎಂದು ಕಣ್ಣೀರಾದರು. ಲಲಿತಾ ಅವರ ಗಂಡ ತೀರಿಕೊಂಡ ನಂತರ ಅವರ ಜೀವನ ಕಷ್ಟಕರವಾಗಿತ್ತು ಎಂದು ಅರ್ಜುನ್ ಅವರಿಗೆ ತಿಳಿದಿತ್ತು. ಅವರು ಏನಾದರೂ ಸಹಾಯ ಮಾಡಲು ಯೋಚಿಸುತ್ತಿದ್ದಾಗ ಕಾವ್ಯ ಮಧ್ಯಪ್ರವೇಶಿಸಿದಳು. ಕಾವ್ಯಳ ಪ್ರತಿಕ್ರಿಯೆ ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿತ್ತು. ಅವಳು ಲಲಿತಾಳನ್ನು ದಿಟ್ಟಿಸಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಕರುಣೆ ಇರಲಿಲ್ಲ. ನಿಮ್ಮ ಗಂಡ ಹೇಗೋ ಸತ್ತಿದ್ದಾರೆ, ಇನ್ನು ಹೋಗಿ ಭಿಕ್ಷೆ ಬೇಡಲು ಪ್ರಾರಂಭಿಸಿ. ನಿಮ್ಮ ಪರಿಸ್ಥಿತಿ ನೋಡಿ ಜನ ಕರುಣೆ ತೋರಿಸ್ತಾರೆ, ಹಣ ಕೊಡುತ್ತಾರೆ ಎಂದು ತೀಕ್ಷ್ಣವಾಗಿ ಹೇಳಿದಳು. ಅದೇ ನಿಮಗೆ ಉತ್ತಮ ಮಾರ್ಗ. ಇಲ್ಲಿ ಹಣ ಕೇಳಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ ಎಂದು ನಿರ್ದಯವಾಗಿ ನುಡಿದು ಲಲಿತಾಳನ್ನು ಅಲ್ಲಿಂದ ಕಳಿಸಿಬಿಟ್ಟಳು. ಲಲಿತಾ ಅವರ ಆಘಾತದಿಂದ, ಅವಮಾನದಿಂದ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋದರು. ಅರ್ಜುನ್ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡರು. ಕಾವ್ಯಳ ಮಾತುಗಳು ಅರ್ಜುನ್ ಅವರ ಹೃದಯಕ್ಕೆ ತೀವ್ರವಾಗಿ ನೋವು ಉಂಟು ಮಾಡಿತು. ತಮ್ಮ ಅತ್ತಿಗೆಗೆ ಆದ ಅಪಮಾನವನ್ನು ಕಂಡು ಅವರಿಗೆ ತೀವ್ರ ಕೋಪ ಬಂದಿತು. ಕಾವ್ಯ, ನಿನಗೆ ಹೇಗೆ ಹೀಗೆ ಮಾತನಾಡಲು ಸಾಧ್ಯ? ಅವಳು ಕಷ್ಟದಲ್ಲಿದ್ದಾಳೆ, ಸಹಾಯ ಕೇಳಿಕೊಂಡು ಬಂದಿದ್ದಾಳೆ. ನೀನು ಅವಳನ್ನು ಭಿಕ್ಷೆ ಬೇಡಲು ಹೇಳಿದೀಯಾ? ಇದು ಮಾನವೀಯತೆ ಅಲ್ಲ ಎಂದು ಅರ್ಜುನ್ ಕಾವ್ಯಳ ಮೇಲೆ ಕೆಂಡಾಮಂಡಲರಾದ. ಆದರೆ ಕಾವ್ಯ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧ ಆಗಲಿಲ್ಲ. ಅವಳು ದುಡಿಮೆ ಇಲ್ಲದೆ ಕುಳಿತುಕೊಂಡರೆ ಹೇಗೆ? ಭಿಕ್ಷೆ ಬೇಡಿದರೆ ತಪ್ಪೇನು? ಜೀವನ ನಡೆಸಲು ಅದು ಒಂದು ಮಾರ್ಗ ಎಂದು ನಿರ್ಲಕ್ಷ್ಯವಾಗಿ ಹೇಳಿದಳು. ಅವರ ನಡುವೆ ತೀವ್ರ ವಾಗ್ದಾವ ನಡೆಯಿತು. ಅರ್ಜುನ್ ತಮ್ಮ ಹೆಂಡತಿಯ ಈ ವರ್ತನೆಯಿಂದ ತೀವ್ರ ನಿರಾಶೆಗೊಂಡರು. ಕೆಲವು ದಿನಗಳ ನಂತರ ಅರ್ಜುನ್ ಒಂದು ಕೆಲಸದ ಮೇಲೆ ನಗರದ ಇನ್ನೊಂದು ಭಾಗಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಒಂದು ಜನನಿ ಬೀಡ, ರಸ್ತೆಯ ಬದಿಯಲ್ಲಿ ಜನಸಂದಣಿ ಸೇರುವುದನ್ನು ನೋಡಿದರು. ಕುತೂಹಲದಿಂದ ಹತ್ತಿರ ಹೋದಾಗ ಅರ್ಜುನ್ ಅವರಿಗೆ ಅಕ್ಷರಶಃ ಆಘಾತವಾಯಿತು. ಅಲ್ಲಿ ಲಲಿತಾ ಕುಳಿತು ಭಿಕ್ಷೆ ಬೇಡ್ತಿದ್ಲು. ಅವರ ಹಳೆಯ ಸೀರೆ, ಆಯಾಸಗೊಂಡು ಮುಖ, ಆಧಾರವಿಲ್ಲದ ಸ್ಥಿತಿ ನೋಡಿದಾಗ ಅರ್ಜುನ್ಗೆ ಹೃದಯ ಒಡೆದಂತಾಯಿತು. ಆದರೆ ಅರ್ಜುನ್ ಗಮನಿಸಿದ್ದು ಮತ್ತೊಂದು ವಿಷಯವನ್ನು. ಜನರು ಅವರಿಗೆ ಕರುಣೆಯಿಂದ ಸಾಕಷ್ಟು ಹಣ ಕೊಡುತ್ತಿದ್ದರು. ಲಲಿತಾ ಅವರ ಮುಂದೆ ಹಣದ ರಾಶಿಯೇ ಬೀಳುತ್ತಿತ್ತು. ಇದು ಅರ್ಜುನ್ಗೆ ಒಂದು ರೀತಿಯಲ್ಲಿ ಆಶ್ಚರ್ಯ, ನೋವನ್ನು ಏಕಕಾಲದಲ್ಲಿ ಉಂಟು ಮಾಡಿತು. ಅರ್ಜುನ್ ತಕ್ಷಣ ಲಲಿತಾ ಅವರ ಬಳಿ ಹೋದರು. ಅತ್ತಿಗೆ, ನೀವಿಲ್ಲಿ ಎಂದು ಮಾತನಾಡಿಸಲು ಪ್ರಯತ್ನಿಸಿದ. ಲಲಿತಾ ಅರ್ಜುನ್ ಅವರನ್ನು ನೋಡಿದಾಗ ಮೊದಲು ಸ್ವಲ್ಪ ಮುಜುಗರಪಟ್ಟರು. ಆದರೆ ನಂತರ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಹೌದು ಅರ್ಜುನ್, ಕಾವ್ಯ ಹೇಳಿದ ಮಾತು ನಿಜವಾಯಿತು ಎಂದು ಹೇಳಿದರು. ಅರ್ಜುನ್ಗೆ ಆಶ್ಚರ್ಯವಾಯಿತು. ಲಲಿತಾ ಮುಂದುವರೆಸಿದರು. ನಿಮ್ಮ ಹೆಂಡತಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವಳು ಆ ದಿನ ಆ ರೀತಿ ಹೇಳ್ತಾ ಇದ್ದಿದ್ರೆ ನಾನು ಎಂದಿಗೂ ಈ ಮಾರ್ಗವನ್ನು ಆರಿಸ್ಕೊಳ್ತಿರಲಿಲ್ಲ. ನನ್ನ ಮಗಳ ಮದುವೆ ಹೇಗೆ ನಡೆಯುತ್ತಿತ್ತು ಎಂದು ನನಗೆ ಗೊತ್ತಿರಲಿಲ್ಲ. ಆಕೆ ಮಾತುಗಳು ನನಗೆ ಒಂದು ರೀತಿ ಆಲೋಚಿಸಲು ಪ್ರೇರಣೆಯಾಯಿತು. ಈಗ ನನ್ನ ಬಳಿ ಸಾಕಷ್ಟು ಹಣ ಸಂಗ್ರಹವಾಗಿದೆ. ನನ್ನ ಮಗಳ ಮದುವೆ ಸುಸಂತ್ರವಾಗಿ ನಡೆಯುತ್ತದೆ. ಲಲಿತಾ ಅವರ ಮಾತುಗಳು ಅರ್ಜುನ್ ಅವರಿಗೆ ಆಶ್ಚರ್ಯ ಮೂಡಿಸಿತು. ಲಲಿತಾ ಅವನ ಮಾತುಗಳನ್ನು ಕೇಳಿದ ನಂತರ ಅರ್ಜುನ್ ಅವರ ಮನಸ್ಸಿನಲ್ಲಿ ಒಂದು ವಿಚಿತ್ರ ಆಲೋಚನೆ ಮೂಡಿತು. ಲಲಿತಾ ಕಷ್ಟದಲ್ಲಿ ಸಿಲುಕಿಕೊಂಡಾಗ ಕಾವಳ ಕಠೋರ ಮಾತುಗಳು ಅವರಿಗೆ ಬೇಸರ ತಂದಿತ್ತು. ಆದರೆ ಈಗ ಅದೇ ಮಾತುಗಳು ಲಲಿತಾ ಅವರಿಗೆ ಸಹಾಯ ಮಾಡಿದಂತೆ ಕಾಣುತ್ತಿತ್ತು. ಲಲಿತಾ ಕೇವಲ ಭಿಕ್ಷೆ ಬೇಡುವುದರಿಂದ ಸಾಕಷ್ಟು ಹಣ ಸಂಪಾದಿಸಿದ್ದಾರೆ ಎನ್ನುವುದು ಅರ್ಜುನ್ ಅವನಿಗೆ ಆಶ್ಚರ್ಯಗೊಳಿಸಿತು. ಕಾವ್ಯ ತನ್ನ ಕಠಿಣ ಸ್ವಭಾವದಿಂದ ಒಂದು ಹೊಸ ಅವಕಾಶವನ್ನು ತೆರೆದುಕೊಂಡಿದ್ದಳು ಅವರಿಗೆ ಅನಿಸಿತು. ಹಾಗಾದರೆ ಈ ರೀತಿ ಜನರಿಂದ ಹಣ ಸಂಗ್ರಹಿಸುವುದು ನಿಜವಾಗಿಯೂ ಕೆಲಸ ಮಾಡುತ್ತಿದೆಯೇ ಎಂದು ಅರ್ಜುನ್ ಯೋಚಿಸಲು ಪ್ರಾರಂಭಿಸಿದ. ಈ ಆಲೋಚನೆ ಅವರ ಮನಸ್ಸಿನಲ್ಲಿ ಆಳವಾಗಿ ಬೆರೆಯಿತು. ಅರ್ಜುನ್ ಮನೆಗೆ ಹಿಂತಿರುಗಿದ. ಲಲಿತಾ ಅವರ ಅನುಭವದ ಬಗ್ಗೆ ಆಳವಾಗಿ ಯೋಚಿಸ್ತಿದ್ದ. ಲಲಿತಾ ಅವರ ಕತೆ ಅವರಿಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡ್ತಿತ್ತು. ನಾವು ಯಾಕೆ ಇದನ್ನು ಪ್ರಯತ್ನಿಸಬಾರದು ಎಂದು ಅರ್ಜುನ್ ತಮ್ಮನ್ನೇ ತಾವೇ ಕೇಳಿಕೊಂಡಾಯಿತು. ತಮ್ಮ ಕುಟುಂಬವು ಆರ್ಥಿಕವಾಗಿ ಸ್ವಲ್ಪ ತೊಂದರೆಯಲ್ಲಿತ್ತು. ಕಾವ್ಯಳ ಕಠೋರ ಮಾತುಗಳು ಲಲಿತಾ ಅವರಿಗೆ ಪ್ರಯೋಜನವಾದಂತೆ ಬಹುಶಃ ನಮಗೂ ಇದರಿಂದ ಲಾಭವಾಗಬಹುದು ಎಂದು ಅರ್ಜುನ್ ಯೋಚಿಸಿದ. ಈ ಬಾರಿ ಕಾವ್ಯಳನ್ನು ನೇರವಾಗಿ ಕೇಳಿದರೆ ಒಪ್ಪುವುದಿಲ್ಲ ಎಂದು ಅರ್ಜುನ್ಗೆ ತಿಳಿದಿತ್ತು. ಹಾಗಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಂಡ. ಮರುದಿನ ಬೆಳಗ್ಗೆ ಅರ್ಜುನ್ ಕಾವ್ಯಳ ಬಳಿ ಹೋಗಿ, ಕಾವ್ಯ, ನನಗೆ ಒಂದು ಹೊಸ ವ್ಯಾಪಾರ ಕಲ್ಪನೆ ಇದೆ. ಇದರಲ್ಲಿ ನೀನು ನನಗೆ ಸಹಾಯ ಮಾಡಬೇಕು ಎಂದ. ಕಾವ್ಯ ಕುತೂಹಲದಿಂದ ಅರ್ಜುನ್ ಅವರತ್ತ ನೋಡಿದಳು. ಅರ್ಜುನ್ ತಮ್ಮ ಯೋಜನೆಯನ್ನು ವಿವರಿಸಿದ. ಆದರೆ ಭಿಕ್ಷೆ ಬಿಡುವ ಬಗ್ಗೆ ನೇರವಾಗಿ ಹೇಳಿಲ್ಲ ಅವನು. ಬದಲಿಗೆ ಸಾರ್ವಜನಿಕವಾಗಿ ಜನರ ಸಹಾನುಭೂತಿಯನ್ನು ಗಳಿಸುವ ಒಂದು ಅಭಿಯಾನ ಎಂದು ಬಣ್ಣಿಸಿದ. ಇದಕ್ಕಾಗಿ ನಾವು ಹಳೆಯ ಬಟ್ಟೆಗಳನ್ನು ಧರಿಸಬೇಕು, ನಮ್ಮ ಪರಿಸ್ಥಿತಿ ಕರುಣಾಜನಕವಾಗಿ ಕಾಣುವಂತೆ ಮಾಡಬೇಕು ಎಂದು ಹೇಳಿದ. ಕಾವ್ಯ ಮೊದಲು ಹಿಂಜರಿದರು. ಅರ್ಜುನ್ ಅವರ ಇದರಲ್ಲಿ ಉತ್ತಮ ಹಣ ಸಿಗುತ್ತದೆ ಎಂದು ಮನವರಿಕೆ ಮಾಡಿದ. ಕಡೆಗೆ ಕಾವ್ಯ ಒಪ್ಪಿಕೊಂಡ್ಲು. ಅರ್ಜುನ್ ಹಳೆಯ ಹರಿದ ಬಟ್ಟೆಗಳನ್ನು ತಂದು ಕಾವ್ಯಳಿಗೆ ಕೊಟ್ಟರು.
ಇದು ನಮ್ಮ ಹೊಸ ವ್ಯಾಪಾರಕ್ಕೆ ಸೂಕ್ತವಾದ ಉಡುಗೆ ಎಂದು ಹೇಳಿ ಆಕೆಯನ್ನು ಅದನ್ನು ಧರಿಸುವಂತೆ ಮಾಡಿದ. ಕಾವ್ಯಳಿಗೆ ಸ್ವಲ್ಪ ಸಂಕೋಚವಾಯಿತು, ಆದರೆ ಹಣದ ಆಸೆಯಿಂದ ಒಪ್ಪಿಕೊಂಡ್ಳು. ಒಂದು ದಿನ ಬೆಳಿಗ್ಗೆ ಅರ್ಜುನ್ ಮತ್ತು ಕಾವ್ಯ ಜನನಿ ಬೀಡ ಮಾರುಕಟ್ಟೆ ಪ್ರದೇಶಕ್ಕೆ ಹೋದರು. ಅರ್ಜುನ್ ಕಾವ್ಯಳನ್ನು ಒಂದು ರಸ್ತೆ ಬದಿಯ ಪಾದಚಾರಿ ಮಾರ್ಗದಲ್ಲಿ ಕೂರಿಸಿದ. ನೀನಿಲ್ಲಿ ಕುಳಿತುಕೋ, ಜನರಿಗೆ ನಮ್ಮ ಪರಿಸ್ಥಿತಿ ಮನವರಿಕೆ ಆಗಬೇಕು ಎಂದು ಹೇಳಿದ. ಕಾವ್ಯ ಹರಿದ ಸೀರೆಯಲ್ಲಿ ಗೊಂದಲದಿಂದ ಕುಳಿತುಕೊಂಡಿದ್ಳು. ಅರ್ಜುನ್ ಸ್ವಲ್ಪ ದೂರದಲ್ಲಿ ನಿಂತು ಪರಿಸ್ಥಿತಿಯನ್ನು ಗಮನಿಸ್ತಿದ್ದ. ಅರ್ಜುನ್ ಲಲಿತಾ ಅವರಿಗೆ ಸಿಕ್ಕಿಷ್ಟು ಕರುಣೆ, ಹಣ ತಮಗೂ ಸಿಗಬಹುದೆಂದು ನಿರೀಕ್ಷಿಸ್ತಾ ಇದ್ದ. ಜನರು ಕಾವ್ಯಳನ್ನು ಹೇಗೆ ನೋಡುತ್ತಾರೆ ಮತ್ತು ಎಷ್ಟು ಹಣ ಕೊಡುತ್ತಾರೆ ಎಂದು ನೋಡಲು ಅರ್ಜುನ್ ಕಾತರದಿಂದ ಕಾಯುತ್ತಿದ್ದ. ಅರ್ಜುನ್ ನಿರೀಕ್ಷಿಸಿದಂತೆ ಏನೂ ನಡೆಯಲಿಲ್ಲ. ಕಾವ್ಯ ರಸ್ತೆ ಬದಿಯಲ್ಲಿ ಕುಳಿತಿದ್ಲು, ಆದರೆ ಜನರು ಅವಳನ್ನು ನೋಡುತ್ತಿದ್ದ ರೀತಿಯೇ ಬೇರೆಯಾಗಿತ್ತು. ಕೆಲವರು ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದರು, ಕೆಲವರು ಅಸಡ್ಡೆಯಿಂದ ಮುಖ ತಿರುಗಿಸ್ಕೊಳ್ತಿದ್ರು. ಆದರೆ ಹೆಚ್ಚಿನ ಜನರು ಕಾವ್ಯಳನ್ನು ನೋಡುತ್ತಿದ್ದ ವಿಚಿತ್ರವಾದ ನಕ್ಕರು. ಕೆಲವರು ಇವರು ಇಲ್ಲಿ ಯಾಕೆ ಕುಳಿತಿದ್ದಾರೆ ಎಂದು ಪಿಸುಗುಟ್ಟುತ್ತಾ ಇದ್ರು. ಯಾರು ಕೂಡ ಕಾವ್ಯಳಿಗೆ ₹1 ಕೂಡ ಕೊಡಲಿಲ್ಲ, ಬದಲಿಗೆ ನಗುತ್ತಾ ಮುಂದೆ ಸಾಗುತ್ತಾ ಇದ್ರು. ಅರ್ಜುನ್ ಕಾವ್ಯಳ ಬಳಿ ಬಂದಾಗ ಅವರ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ಕಾವ್ಯಳಿಗೂ ಇದು ಆಶ್ಚರ್ಯ ತಂದಿತ್ತು. ಅರ್ಜುನ್ ಪರಿಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದ. ಅಷ್ಟರಲ್ಲಿ ಲಲಿತಾ ದೂರದಿಂದ ಬರುತ್ತಿದ್ದುದು ಕಾಣಿಸ್ತು ಅವರಿಗೆ. ಲಲಿತಾ ಕಾವ್ಯಳನ್ನು ನೋಡಿದಾಗ ಅವಳ ಮುಖದಲ್ಲಿ ನಗು ಮೂಡಿತು. ಲಲಿತಾ ಕಾವ್ಯಳ ಬಳಿ ಬಂದು, ಕಾವ್ಯ, ನೀನು ಭಿಕ್ಷೆ ಬೇಡುವ ವೇಷದಲ್ಲಿ ಯಾಕೆ ಕುಳಿತಿದ್ದೀಯಾ ಎಂದು ಕೇಳಿದಳು. ಕಾವ್ಯ ಅವಮಾನದಿಂದ ಕತ್ತು ತೆಗೆಸಿದಳು. ಲಲಿತಾ ಅರ್ಜುನ್ ಅವರತ್ತ ತಿರುಗಿ, ಅರ್ಜುನ್, ನಿಮಗೆ ತಿಳಿದಿಲ್ಲವೇ? ಜನರಿಗೆ ಯಾರು ನಿಜವಾದ ಕಷ್ಟದಲ್ಲಿರಾದರೆ ಗುರುತಿಸುವುದು ಸಾಮರ್ಥ್ಯವಿದೆ. ನನ್ನ ಗಂಡ ತೀರಿಕೊಂಡ ನಂತರ ನಾನು ನಿಜವಾಗಿಯೂ ಅಸಹಾಯಕಳಾಗಿದ್ದೆ. ನನ್ನ ಕಷ್ಟ ಜನರಿಗೆ ಮನವರಿಕೆಯಾಗಿರುತ್ತೆ, ಹಾಗಾಗಿ ಅವರು ನನಗೆ ಸಹಾಯ ಮಾಡಿದರು. ಆದರೆ ನಿಮ್ಮ ಹೆಂಡತಿ ಆಕೆ ಶ್ರೀಮಂತ ಮನೆಯವಳು, ಆಕೆಗೆ ಯಾವುದೇ ನಿಜವಾದ ಕಷ್ಟವಿಲ್ಲ. ಜನರು ಇದನ್ನು ಸುಲಭವಾಗಿ ಗುರುಸ್ಕೋತಾರೆ. ಕೇವಲ ಬಡವರಂತೆ ನಟಿಸಿದರೆ ಕರುಣೆ ಸಿಗೋದಿಲ್ಲ ಅರ್ಜುನ್ ಎಂದು ಸ್ಪಷ್ಟಪಡಿಸಿದ. ಲಲಿತಾ ಅವರ ಮಾತುಗಳು ಅರ್ಜುನ್ ಮತ್ತು ಕಾವ್ಯ ಇಬ್ಬರಿಗೂ ಸತ್ಯದ ಅರಿವು ಮೂಡಿತು. ಕಾವ್ಯ ತಾನು ಲಲಿತಾಳೊಂದಿಗೆ ಹೇಗೆ ವರ್ತಿಸಿದೆ ಎಂದು ನೆನಪಿಸಿಕೊಂಡು ಪಶ್ಚಾತ್ತಾಪ ಪಟ್ಟಳು. ಕಾವ್ಯಳಿಗೆ ತನ್ನ ದುರಹಂಕಾರ ಮತ್ತು ಲಲಿತಾಳ ಬಗ್ಗೆ ಮಾಡಿದ ತೀರ್ಪಿನ ಬಗ್ಗೆ ತೀವ್ರ ಪಶ್ಚಾತ್ತಾಪವಾಯಿತು. ತಾನು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಲು ಲಲಿತಾಳ ಬಳಿ ಹೋಗಿ, ನನ್ನನ್ನು ಕ್ಷಮಿಸಿ ಅತ್ತಿಗೆ, ನಾನಂತೂ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದೆ. ನನಗೆ ಕಷ್ಟ ಅಂದರೆ ಏನು ಎಂಬುದು ಈಗ ಅರ್ಥವಾಯಿತು ಎಂದು ನುಡಿದಳು. ಲಲಿತಾ ಕಾವ್ಯಳನ್ನು ಸಂತೈಸಿದರು. ಅರ್ಜುನ್ ಅವರಿಗೆ ಸತ್ಯದ ಅರಿವಾಯಿತು. ಕೆಲವು ವೇಷ ಹಾಕಿದರೆ ಸಾಲದು, ನಿಜವಾದ ಸಂಕಷ್ಟ ಇರಬೇಕಾದ್ರೆ ಜನರು ಕರುಣೆ ಗಳಿಸಬೇಕು ಎಂದು ಅವರು ಅರಿತುಕೊಂಡರು. ಆ ದಿನದ ಅನುಭವ ಅರ್ಜುನ್ ಮತ್ತು ಕಾವ್ಯ ಇಬ್ಬರಿಗೂ ಜೀವನದ ಒಂದು ಮಹತ್ವದ ಪಾಠ ಕಲಿಸಿತು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ಇನ್ನೊಬ್ಬರನ್ನು ತೀರ್ಪು ಮಾಡದಿರುವುದು ಎಷ್ಟು ಮುಖ್ಯ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡಿದ್ದರು. ಅಂದಿನಿಂದ ಕಾವ್ಯಳ ವರ್ತನೆಯಲ್ಲಿ ಗಮನಾರ್ಹ ಬದಲಾವಣೆಯಾಗಿತ್ತು. ಅವರ ಕುಟುಂಬದಲ್ಲಿ ಸೌಹಾರ್ದ ವಾತಾವರಣ ನೆಲೆಸಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.